ಎಸ್ ಏನು ತಗೊಂಡೆ ಏನು ತಮ್ನೇಲಲ್ಲಿ ಟೈಟಲಲ್ಲಿ ನೋಡಿದ್ದೀರಾ. ನನ್ನ ಮೊದಲ ಯೂಟ್ಯೂಬ್ ಪೇಮೆಂಟಲ್ಲಿ ಏನು ಪರ್ಚೇಸ್ ಮಾಡಿದೆ, ಇದರಲ್ಲಿ ಏನಿದೆ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತ ತಿಳಿಸ್ಲಾ ಬೇಡ, ಇದ್ರ ಮಧ್ಯದಲ್ಲಿ ಒಂದು ಕಡೆ ತಿಳಿಸ್ತೀನಿ. ಬನ್ನಿ ಏನು ತಗೊಂಡೆ ಅಂತ ಫಸ್ಟ್ ತಿಳಿಸ್ತೀನಿ. ನಾವು ಏನು ತಗೊಂಡಿದ್ದೀವಿ ಅಂತಂದ್ರೆ ಇದು ಎನ್ಮಲ ಬಿಲ್, ಇದನ್ನ ತಗೊಂಡಿದ್ದು. ಸೊ ಇದನ್ನ ಓಪನ್ ಮಾಡಿದ್ರೆ ಇದು ಆಲ್ರೆಡಿ ಅನ್ಬಾಕ್ಸ್ ಆಗಿ ಹೋಗಿದೆ. ಇದೇನು ಅಂತ ಅಂದ್ರೆ ಮ್ಯಾಕ್ಬುಕ್ ಏರ್ ಕಾಣಿಸ್ತಿದ್ಯಾ, ಇಲ್ಲಿ ಕಾಣಿಸ್ತಿದೆ ನೋಡಿ, ಮ್ಯಾಕ್ಬುಕ್ ಏರ್ ಪರ್ಚೇಸ್ ಮಾಡಿದ್ದು. ಈ ಬಾಕ್ಸ್ ನ ಸೈಡಿಗೆ ಇಟ್ಕೊಳ್ಳೋಣ ಮೊದಲು. ಮ್ಯಾಕ್ಬುಕ್ ಏರ್ 13 ಅಲ್ಲಿ ಇದು 1TB ವೇರಿಯಂಟ್ ನಾವು ಪರ್ಚೇಸ್ ಮಾಡಿರೋದು. ಇದರ ಸ್ಪೆಸಿಫಿಕೇಶನ್ಸ್ ಏನು ಎಲ್ಲದನ್ನು ತಿಳಿಸ್ತೀನಿ. ಇದು ಆಲ್ರೆಡಿ ತಗೊಂಡಾಗಲೇ ಚೆಕ್ ಮಾಡೋದಕ್ಕೆ, ಆಪಲ್ ಐಡಿ ಲಾಗಿನ್ ಮಾಡೋದಕ್ಕೆ ಅಂಗಡಿಲೇ ಅನ್ಬಾಕ್ಸ್ ಮಾಡಿದ್ವಿ. ಬಟ್ ಇನ್ನೊಂದ್ಸಲ ಮಾಡೋಣ ಅಂತ ಪ್ಯಾಕ್ ಮಾಡಿದ್ದಷ್ಟೇ. ಬನ್ನಿ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಉಲ್ಟಾ ಹಾಕ್ಬಿಟ್ಟಿದ್ದೀರಾ. ಸೊ ಇಲ್ಲಿದೆ ನಮ್ಮ ಮ್ಯಾಕ್ಬುಕ್. ಇದು ಆಕ್ಚುಲಿ ಈ ಕಡೆ ಬರುತ್ತೆ, ಇನ್ನಿಂದ ಎತ್ಕೋಬೇಕಿತ್ತು, ಪರವಾಗಿಲ್ಲ. ಅದ್ರ ಜೊತೆ ಇದನ್ನ ಸೈಡಿಗೆ ಇಟ್ರೆ ಇನ್ನು ಈ ಬಾಕ್ಸ್ ಒಳಗೆ ಏನೇನು ಬರುತ್ತೆ ಅಂತ ಅಂದ್ರೆ ಯೂಸರ್ ಮ್ಯಾನ್ಯುಯಲ್ ಇರುತ್ತೆ. ಕಾಣಿಸ್ತಿದ್ಯಾ ಮ್ಯಾಕ್ಬುಕ್ ಏರ್ ಅಂತ. ಹಾಗೆ ಇದ್ರೊಳಗೆ ಡೀಟೇಲ್ಸ್ ಇದೆ. ಇದು ಬಿಟ್ರೆ ಸ್ಟಿಕರ್ಸ್ ಕೊಟ್ಟಿರ್ಬೇಕಿತ್ತಲ್ಲ ಇದರಲ್ಲಿ. ಒಂದಷ್ಟು ಸಮಯಗಳ ನಂತರ ಡಿಸೈನ್ ಬೈ ಆಪಲ್ ಕ್ಯಾಲಿಫೋರ್ನಿಯಾ ಅಂತ ಇಲ್ಲಿ ಬರ್ದಿದೆ. ಅದು ಬಿಟ್ರೆ ಒಂದು ಕೇಬಲ್, ಇದು ಒಂದು ಮ್ಯಾಗ್ನೆಟಿಕ್ ಅಟ್ಯಾಚ್ಮೆಂಟ್ ಸಿ ಟೈಪ್. ಹಾಗೆ ಇದು 35 ವಾಟ್ನ ಒಂದು ಸಿ ಟೈಪ್ ಅಡಾಪ್ಟರ್ ಮ್ಯಾಕ್ಬುಕ್ಕಿಗೆ. ಇದನ್ನ ಸೈಡಿಗೆ ಇಟ್ರೆ ಈಗ ಮ್ಯಾಕ್ಬುಕ್ ಕಡೆ ಬರೋಣ. ಎಸ್, ಕಾಣಿಸ್ತಿದ್ಯಾ ನಮ್ಮ ಮ್ಯಾಕ್ಬುಕ್ ಏರ್ 13. ಸೊ ಬನ್ನಿ ಈಗ ಇದನ್ನ ಆಲ್ರೆಡಿ ಹೇಳಿದ್ನಲ್ಲ, ಲಾಗಿನ್ ಮಾಡಿ ಕಂಪ್ಲೀಟ್ ಆಗಿ ಆಪಲ್ ಐಡಿ ಎಲ್ಲ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡಿ ಕಂಪ್ಲೀಟ್ ಆಗಿದೆ ಅಂತ. ಸೊ ತಗೊಂಡ್ಮೇಲೆ ಇದರಲ್ಲಿ ಒಂದಷ್ಟು ಬೇಸಿಕ್ ಸೆಟ್ಟಿಂಗ್ಸ್ನ ಅಡ್ಜಸ್ಟ್ ಮಾಡೋಣ. ಅದ್ರ ಜೊತೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳಿದ್ನಲ್ಲ ನಿಮಗೆ, ಯೂಟ್ಯೂಬಿಂದ ಎಷ್ಟು ಬಂತು ಏನು ಅಂತ ಅದನ್ನ ತಿಳಿಸ್ತೀನಿ ಈಗ. ಬನ್ನಿ. ಹಾಗೆ ಮ್ಯಾಕ್ಬುಕ್ ಜೊತೆ ಈ ಕನ್ವರ್ಟರ್ ತಗೊಂಡ್ವಿ. ಏನಕ್ಕೆ ಅಂತ ಅಂದ್ರೆ ಈ ಮ್ಯಾಕ್ಬುಕ್ ಅಲ್ಲಿ ಎರಡು ಸಿ ಪೋರ್ಟ್ ನ ಥಂಡರ್ ಪೋರ್ಟ್ ಇರುತ್ತೆ, ಬಿಟ್ರೆ ಬೇರೆ ಏನು ಇರಲ್ಲ. ಅದು ಬಿಟ್ರೆ ಈ ಕಡೆ ಮ್ಯಾಗ್ನೆಟಿಕ್ ಅಟ್ಯಾಚ್ಮೆಂಟ್ ಚಾರ್ಜಿಂಗಿಗೆ. ಅದು ಬಿಟ್ರೆ 3.5mm ಒಂದು ಸ್ಲಾಟ್ ಕೊಟ್ಟಿರ್ತಾರೆ. ಅದು ಬಿಟ್ರೆ ಇನ್ನೇನು ಇರಲ್ಲ ಇದರಲ್ಲಿ. ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು. ಇದೇನು ಅಂತ ಅಂದ್ರೆ ಇದೇನು ಅಂತ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಲ್ಯಾನ್ ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ USB-C, ಹಾಗೆ HDMI, USB 3.0, ಇದು 2.0, ಹಾಗೆ SD ಕಾರ್ಡ್ ನ ಹಾಕೊಳ್ಳೋಕೆ. ಸೊ ಈ ಕನ್ವರ್ಟರ್ ಈಗ ಮ್ಯಾಕ್ಬುಕ್ ಯಾರೇ ತಗೊಂಡಿದ್ರು ಇದು ನಾರ್ಮಲ್ ಆಗಿ ಅವ್ರ ಹತ್ರ ಇದ್ದೇ ಇರುತ್ತೆ. ಬಿಕಾಸ್ ಇದರಲ್ಲಿ ಇರೋದೇ ಹೇಳಿದ್ನಲ್ಲ, 2 ಸಿ ಪೋರ್ಟ್ ಬಿಟ್ರೆ ಬೇರೆ ಏನು ಇಲ್ಲ. ಈ ಕಡೆ ಒಂದು ಹೆಡ್ಫೋನ್ಸ್ ಹಾಕೊಟ್ಟಿದ್ದಾರೆ ಅಷ್ಟೇ. ಈಗ ಯೂಟ್ಯೂಬ್ ಪೇಮೆಂಟ್ ತಿಳಿಸ್ತೀನಿ ಬನ್ನಿ. ಇನ್ನು ಅದು ಬಿಟ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ರಾಗ್, ಈ ಲ್ಯಾಪ್ಟಾಪ್ನ ನಾನು ಇಷ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದು. ಯೂಟ್ಯೂಬ್ ಪೇಮೆಂಟ್ ಇದರಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಯೂಟ್ಯೂಬ್ ಪೇಮೆಂಟ್ನ ತೋರಿಸ್ತೀನಿ ಅನ್ನಲ್ಲ, ಬನ್ನಿ ತೋರಿಸ್ತೀನಿ. ಈಗ ನಾವು ನಮ್ಮ ಆ್ಯಡ್ಸೆನ್ಸಲ್ಲಿ ಇದ್ದೀವಿ. ಸೊ ಇಲ್ಲಿ ನೋಡಿದ್ರೆ $89 ಆಗಿದೆ. ಹಂಗೆ ಕೆಳಗಡೆ ಹೋದರೆ ನಮ್ಮದು ಡಿಸ್ಕ್ರಿಪ್ಷನ್ ಟ್ರಾನ್ಸಾಕ್ಷನ್ದು ಬಿಲ್ಲಿಂಗ್, ನಿಮಿಷ ಫೋಕಸ್ ಔಟ್ ಆಯ್ತಾ? ಹಾಂ, ಇಲ್ಲಿ ನೋಡಿದ್ರೆ ನಮ್ಮದು ಬಿಲ್ಲಿಂಗ್ ಹಿಸ್ಟ್ರಿನೇ ಇಲ್ಲ. ಯಾಕೆ ಅಂತ ಅಂದರೆ ಇಲ್ಲಿವರೆಗೂ ಒಂದು ಸಿಂಗಲ್ ಪೇಮೆಂಟ್ ಕೂಡ ನಾನು ತಗೊಂಡಿಲ್ಲ. ಅದೇನು ಈಗ $19 ಅಂತಲೇ ಅನ್ಕೊಳ್ಳೋಣ. ಸೊ ಅದು ಜನರೇಟ್ ಆಗಿದೆ. ನಾನು ಕನ್ಸಿಸ್ಟೆಂಟ್ ಆಗಿ ಯೂಟ್ಯೂಬಲ್ಲಿ ಕಾಂಟೆಂಟ್ಸ್ ಹಾಕ್ತಿರಲಿಲ್ಲ, ಅದೊಂದು ಪ್ರಾಬ್ಲಮ್ಮು. ಹಾಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಯೂಟ್ಯೂಬ್ ಕಾಂಟೆಂಟ್ ಮಾಡ್ಬೇಕಂತಿರೋರಿಗೆ ಎಲ್ಲರಿಗೂ. ಸೊ ಇದು ಆ್ಯಡ್ಸೆನ್ಸ್, ಇದು ಆಲ್ಮೋಸ್ಟ್ ನನಗೆ ಯಾವಾಗ ಗೊತ್ತಾ ಬಂದಿರೋದು, ತೋರಿಸ್ತೀನಿ ಬನ್ನಿ. ಕಾಣಿಸ್ತಿದ್ಯಾ? ನನಗೆ ಈ ಪೋಸ್ಟ್ ಬಂದಿರೋದು 2022-23, ಅಂದರೆ 2023 ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆನ್ ಆಗಿರೋದು. ಇಲ್ಲಿಗೆ ಆಲ್ಮೋಸ್ಟ್ 3 ಇಯರ್ಸ್. ನಾನು 2020 ಗೇಮಿಂಗ್ನ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಚಾನಲ್ನ ನಾನೇ ಅಂದರೆ ಅದೊಂದು ಏನೋ ಕಾಪಿರೈಟ್ ಬಂದಿತ್ತು. ಅದಾದಮೇಲೆ ನಾನು ಏನೋ ನೋಡಬೇಕಾದ್ರೆ ಕಾಪಿರೈಟ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ ಅದು ಇದು ಅಂತ. ಆ್ಯಕ್ಚುಲಿ ಬಂದಿದ್ದು ಕ್ಲೈಮು, ನನಗಾಗ ಅಷ್ಟು ಗೊತ್ತಿರಲಿಲ್ಲ ಅಂತ. ಯಾರೋ ಏನು ಡಿಲೀಟ್ ಮಾಡೋದು ಅಂತ ನಾನೇ ಡಿಲೀಟ್ ಮಾಡಿಬಿಟ್ಟೆ. ಅದಾದಮೇಲೆ 21 ಈ ಚಾನಲ್ನ ಕ್ರಿಯೇಟ್ ಮಾಡಿ, ಇದ್ರ ಬಿಫೋರ್ ಹೆಸರು ಬೇರೆ ಇತ್ತು, ಬೇರೆ ಥರ ಕಾಂಟೆಂಟ್ಸ್ ಇತ್ತು. ಅದಾದಮೇಲೆ ಚೇಂಜ್ ಮಾಡಿ ಈಗ ಹಿಂಗಿದೆ. ಈಗಲೂ ಏನಂತ ಕಾಂಟೆಂಟ್ಸ್ ಜಾಸ್ತಿ ಇಲ್ಲ. ಈಗ ಒಂದೊಂದಾಗೆ ಮತ್ತೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ, ಅದಕ್ಕೆ ನಿಮಗೆ ತೋರಿಸೋಣ ಅಂತ. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, 89 ಅಂದರೆ $90.
ಇಲ್ಲಿ ಬಂದರೆ ನಮ್ಮದು ಬಿಲ್ಲಿಂಗ್ ಪೀರಿಯಡ್ ಯಾವುದೂ ಇಲ್ಲ. ನಾವು ಹಿಂಗೆ ಬೇಕಾದ್ರೆ ಹಂಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ ನೋಡಿ. ಸೊ ಈ ಮಂತ್ ಟು ಈ ಮಂತ್ ಎಷ್ಟಾಗಿದೆ, ಈಗ ಸ್ಟಾರ್ಟ್ ಮಾಡಿರೋ ಮಂತಲ್ಲಿ ಎಷ್ಟಾಗಿದೆ. ಸೊ ನಂದು ಪ್ರತಿ ಮಂತಲ್ಲೂ ಒಂದಷ್ಟು ಡಾಲರ್ಸ್ಗಳಾಗ್ತಿತ್ತು, ಅದು ಕಂಪ್ಲೀಟಾಗಿ ಕ್ಯಾರಿ ಓವರ್ ಆಗ್ತಾನೆ ಬರ್ತಿದೆ. ಇದು ಬಂದು ನಾವು ವಿಡ್ರಾ ಮಾಡೋಕ್ಕಾಗೋದು ಅಂದರೆ ನಮ್ಮ ಈಗ ಯಾವ ಅಕೌಂಟ್ನ ನಾನು ವೆರಿಫೈ ಮಾಡಿದ್ದೀನೋ ಇದು ನಮ್ಮ ಅಕೌಂಟಿಗೆ ಬರೋದು $100 ಆದಮೇಲೆ. ಸೊ ಪ್ರತಿ ಸಲನೂ $100 ಆದಮೇಲೆ ನಮ್ಮ ಅಕೌಂಟಿಗೆ ಬರುತ್ತೆ. $100 ಆದಮೇಲೆ ಎಷ್ಟೇ ಆದರೂ ಪ್ರಾಬ್ಲಮ್ ಇಲ್ಲ, ಬಟ್ $100 ಮಿನಿಮಮ್ ಆಗಲೇಬೇಕು ನಮ್ಮ ಅಕೌಂಟಿಗೆ ಬರೋದಕ್ಕೆ. ಸೊ ಯಾವುದು ಬಂದಿಲ್ಲ ಇಲ್ಲಿವರೆಗೂ. ತಮ್ನೇಲಲ್ಲಿ ಹಾಕಿದ್ನಲ್ಲ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟೆ, ಯಾಕೆಂದರೆ ಅದು ನಾನು ಮಾಡಿದ್ದೆ ಜಸ್ಟ್ ಕ್ಲಿಕ್ ಬೈಟ್ಗೋಸ್ಕರ. ಈಗಲೂ ಇದು ನನಗೆ ತಗೊಂಡಿದ್ದ ಏನು ಅದ್ರ ಬಗ್ಗೆ ನಿಮಗೆ ಮತ್ತೆ ಯಾವಾಗಾದರೂ ತಿಳಿಸ್ತೀನಿ ಅಷ್ಟೇ. ಸೊ ಇದು ನಾ ಒಂದು ಅನ್ಬಾಕ್ಸ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು August 15, ಅದೇ ದಿವಸನೇ ಇದನ್ನು ತೊಗೊಂಡಿರೋದ್ರಿಂದ ಒಂದು ವಿಡಿಯೋ ಇರಲಿ, ಒಂದು ಮೆಮೊರಿಯಬಲ್ ಆಗಿರಲಿ. ನಾನು ಹೆಂಗಿದ್ರು ಕಾಂಟೆಂಟ್ಸ್ ಏನು ಹಾಕಿರ್ಲಿಲ್ವಲ್ಲ, ಸೊ ಇದೊಂದು ವಿಡಿಯೋ ಆಗುತ್ತೆ ಅಂತ ಮಾಡಿದ್ದು ಅಷ್ಟೇ. ಎಷ್ಟಾಯಿತು ಅಂತ ತೋರಿಸ್ತೀನಿ ಬನ್ನಿ. ಈಗ ಮ್ಯಾಕ್ಬುಕ್ ಎಷ್ಟಾಯಿತು ಅಂತ ಟೋಟಲ್ ಆಗಿರೋದು ಎಷ್ಟಾಗಿದೆ ಅಂತ $1,78,404. ಮೇಲ್ಗಡೆ ಅದು ಏನು 15,000 ಆಗಿದೆಯೋ ಅಂದರೆ 14,900, ಅದು ಮ್ಯಾಕ್ ಏರ್ 2 ವರ್ಷಕ್ಕೆ ತೊಗೊಂಡಿದ್ದು. ಅದ್ರ ಮೇಲ್ಗಡೆ ಇರೋದು 1,62,506 ಮ್ಯಾಕ್ಬುಕ್. ಅದ್ರ ಮೇಲ್ಗಡೆ ಇರೋದು ಈಗ ಒಂದು ಮೇಲಿರೋದು ಎಕ್ಸ್ಟ್ರಾ ಇದು ಜೆಬ್ರಾನಿಕ್ಸ್ದು ಕನ್ವರ್ಟರ್ ತೊಗೊಂಡಲ್ಲ ಅದರದ್ದು. ಇದು ಬಂದು ಸ್ಟೂಡೆಂಟ್ ಆಫರ್ಲೇ ಬೈ ಮಾಡಿದ್ದು, ಬಟ್ ನಮ್ಮ ಆಫರು ಅದು ಇದು ಎಲ್ಲ ಸೇರಿ ಸ್ವಲ್ಪ ಮೈನಸ್ ಆಗಿ ಮತ್ತೆ ಆ್ಯಡ್ ಆಗಿ ಟೋಟಲ್ ಎಷ್ಟಾಯಿತು. ಇನ್ನು ನಾವು ಮ್ಯಾಕ್ಬುಕ್ ಕಡೆ ನೋಡೋದಾದರೆ ಇಲ್ಲಿ ಕಾಣಿಸ್ತಿದೆಯಾ, ನಾವು ತೊಗೊಂಡ್ರಂಥ ವೇರಿಯಂಟು M5 ಚಿಪ್ಪು, 16 ಮೆಮೊರಿ, 1 TB ಸ್ಟೋರೇಜು, 13 ಇಂಚ್ನ ಮ್ಯಾಕ್ಬುಕ್ಕು. ಹಾಗೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಏನೇನಿದೆಯೋ ಇದರಲ್ಲಿ ಎಲ್ಲ ಬರೆದಿದ್ದಾರೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ ಅಂತಂದರೆ ಬೇಸಿಕ್ಕಾಗಿ ಹೇಳ್ಬಿಡ್ತೀನಿ. ಇದು ಬಂದು ಮ್ಯಾಕ್ಬುಕ್ ಏರ್ ಅಂತ. ಇದರಲ್ಲಿ 3 ವೇರಿಯಂಟ್ಸ್ ಇದೆ, ಮ್ಯಾಕ್ಬುಕ್ ಏರ್, ಮ್ಯಾಕ್ಬುಕ್ ಪ್ರೋ ಅಲ್ಲಿ ಮತ್ತೆ ಇನ್ನೊಂದು ಮ್ಯಾಕ್ಸ್ ಅಂತ ಒಂದಿದೆ. ಅಂದರೆ ಇದರಲ್ಲಿ ಚಿಪ್ಗಳು ನಾನು ಹೇಳ್ತಿರೋದು ಮ್ಯಾಕ್ಬುಕ್ಕಲ್ಲಿ ಸೈಜ್ ಒಂದು ಡಿಫ್ರೆನ್ಸ್ ಆಗುತ್ತೆ. ಅದು ಬಿಟ್ಟರೆ ಇದರಲ್ಲಿ ಚಿಪ್ಪಲ್ಲಿ 3 ಚಿಪ್ಸಲ್ಲಿ 3 ವೇರಿಯಂಟ್ ಬರುತ್ತೆ, M5 Pro, M5 ಮ್ಯಾಕ್ಸ್ ಅಂತ. ಸೊ ಈ ಚಿಪ್ ಮೇಲ್ಗಡೆ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ, ಹಾಗೆ ಇದರ ಡಿಸ್ಪ್ಲೇ ಸೈಜ್ ಮೇಲೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ, ಸ್ಟೋರೇಜ್ ಮೇಲೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಇದರ GPU ಮತ್ತು ಏನು CPU ಇದೆಯೋ ಇದರ CPU ಮತ್ತು GPU ಮೇಲ್ಗಡೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಇದು ಸಾಕಷ್ಟು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನೀವು ತಗೋಬೇಕಾದ್ರೆ ನಿಮಗೆ ಯಾವುದು ಸೂಕ್ತ, ಯಾಕೆ ಸೂಕ್ತ ಅಂತ ಯೋಚನೆ ಮಾಡಿ ತಗೊಳ್ಳಿ. ಹಾಗೆ ಇನ್ನು ಈ ಮ್ಯಾಕ್ಬುಕ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಕ್ಕೆ ಬಂದರೆ ಒನ್ ಆಫ್ ದಿ ಪವರ್ಫುಲ್ ಸಿಸ್ಟಮ್ ಇದು. ಈಗ ಪ್ರೆಸೆಂಟ್ ಈಗ ಕೇಳಿದ್ರೆ ಇದು ಈ ಲ್ಯಾಪ್ಟಾಪ್ ಬಂದು 16 GB RAM DDR5 ಇರೋದು. ಇದರಲ್ಲಿ 512 SSD ಇದೆ. ಇದರಲ್ಲಿ NVIDIA ಅವ್ರದ್ದು RTX 3050 ಗ್ರಾಫಿಕ್ ಕಾರ್ಡ್ ಇದೆ, 4 GB. ಬಟ್ ಸ್ಟಿಲ್ ಮ್ಯಾಕ್ಬುಕ್ಕೆ ಪವರ್ಫುಲ್. ಹಾಗೆ Ryzen 7 ಪ್ರೊಸೆಸರ್ ಇರೋದು. ಹಾಗೆ Wi-Fi 6 ಕೂಡ ಸಪೋರ್ಟ್ ಮಾಡುತ್ತೆ. 144 Hz ಡಿಸ್ಪ್ಲೇ, 4 GB ಗ್ರಾಫಿಕ್ ಕಾರ್ಡ್ ಅಂತ ಹೇಳಿದ್ನಲ್ಲ, ಅದು ಇದ್ರೂ ಈವನ್ ಇದಕ್ಕಿಂತ ಸಿಕ್ಕಾಪಟ್ಟೆ ಬೆಟರ್ ಆ್ಯಂಡ್ ಫಾಸ್ಟ್ ಪರ್ಫಾರ್ಮೆನ್ಸ್ ನಮಗೆ ಈ ಮ್ಯಾಕ್ಬುಕ್ಕಲ್ಲಿ ಸಿಗುತ್ತೆ. ಹೌದು, ಗೇಮಿಂಗಲ್ಲಿ ಇದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಕೆಲವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಥವಾ ಎಡಿಟಿಂಗ್ ಮಾಡಬೇಕಾದ್ರೆ ಮ್ಯಾಕ್ಬುಕ್ ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದಾಗಿತ್ತು ಈ ವಿಡಿಯೋ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ತಮ್ಮನೇಲಲ್ಲಿ ಹಾಕಿದ್ದು ಜಸ್ಟ್ ಕ್ಲಿಕ್ ಬೈಟ್ಗೋಸ್ಕರ ಅಷ್ಟೇ. ನಾನು ಅದಕ್ಕೋಸ್ಕರ ಅದು ಯೂಟ್ಯೂಬ್ದು ಏನು ಅರ್ನಿಂಗ್ಸ್ ಇದೆಯೋ ಅದು ಕ್ಲಾರಿಫೈ ಮಾಡಿದೆ. ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಾ ಅಂತಂದರೆ ಆ್ಯಕ್ಚುಲಿ ಮಾಡ್ಬೋದು, ಬಟ್ ನೀವು ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕಬೇಕು, ಒಳ್ಳೊಳ್ಳೆ ಕಾಂಟೆಂಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಈ ಥರ ಒಂದಷ್ಟು ಸಾಕಷ್ಟು ಇದೆ. ಇದನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಂಡು ಇದರಲ್ಲಿ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಅರ್ನ್ ಮಾಡ್ಬೋದು. ಮತ್ತೆ ಸಿಗ್ತೀನಿ.